ಯಾವ್ರಪ್ಪ ಅಲ್ಲಿ ಎಲ್ಲೋದ್ಲು? ಹುಡ್ಗೊಂದ್ ಬ್ಲೂಟೂತ್ ಫಿಕ್ಸ್ ಮಾಡಿಸ್ಬೇಕು. ನಾನ್ ಫೋನಿಂದ ಬಟನ್ ಒತ್ತಿದ್ರೆ ಹುಡುಕ್ಬೋದವಳ. ಹೇಯ್, ನಿನ್ ಕತ್ತಲ್ಲಿ ಸರ ಎಲ್ಲಿಂದ ಬಂತೆ? ಅಲ್ಲಿ ಒಂದು ಅಂಗಡಿ ಹತ್ರ ಅಕ್ಕ ಇತ್ತು, ಮ್ಯಾಜಿಕ್ ಮಾಡಿ ಹಾಕ್ದ್ರು. ಕದಿಯೋದಲ್ದೆ ಸುಳ್ಳು ಬೇರೆ ಹೇಳ್ತೇನೆ. ಅಮ್ಮ ನಾನು ಹೇಳ್ತಾರ ನಿಜವಾಗ್ಲೂ ಅವ ಅಕ್ಕನೇ ಹಾಕಿದ್ದು. ಪರವಾಗಿಲ್ಲ ಕಣೆ, ಸುಳ್ಳು ಚೆನ್ನಾಗೇ ಹೇಳ್ತೀಯಾ. ನಡಿ ಮನೆಗೆ, ನಿಮ್ಮ ಅಪ್ಪನ ಹತ್ರ ಮಾಡಿಸ್ತೀನಿ. ನಾನು ಹೇಳ್ತಾರ ನಿಜವಾಗ್ಲೂ. ಈ ಆಮ್ರಪಾಲಿಗ್ ಮ್ಯಾಜಿಕ್ ಮಾಡ್ಬೇಡ ಮಾಡ್ಬೇಡ ಅಂದ್ರು ಅದನ್ನೇ ಮಾಡ್ತಾಳೆ. ನಿನಗೊಂದು ಉಡುಗೊರೆಯನ್ನು ತಂದಿದ್ದೇನೆ. ಇದನ್ನು ಮ್ಯಾಜಿಕ್ ಮಾಡಿ ತಗೊಬಂದ? ಇಲ್ಲ ಪುಟಾಣಿ, ಇದನ್ನು ರೂಪಾಯಿ ಕೊಟ್ಟು ತಂದಿದ್ದೇನೆ. ಇದನ್ನು ನಿನ್ನ ಬಳಿಯೇ ಇಟ್ಟುಕೋ, ನಿನ್ನ ರಕ್ಷಣೆಗೆ ಬೇಕಾಗುತ್ತದೆ. ಏಕೆ ಪುಟಾಣಿ, ಉಡುಗೊರೆ ಇಷ್ಟವಾಗಲಿಲ್ಲವೇ? ನೀನ್ ಮಾಡಿರೋದೇ ಇಷ್ಟ ಆಗಿಲ್ಲ ನನ್ಗೆ. ನಾನು ಏನು ಮಾಡಿದೆ ಪುಟಾಣಿ? ಮ್ಯಾಜಿಕ್ ಮಾಡಿ ಆ ಹುಡ್ಗಿ ಕತ್ತಕ್ ಸರ ಹಾಕಿದ್ಯಾ? ನಿನಗೆ ಹೇಗೆ ತಿಳಿಯಿತು? ಅಂದ್ರೆ ನಿಜ ಅಂತ ಆಯ್ತು. ಹೇಳ್ದೆ ತಾನೆ ನಿನ್ಗೆ ಎಲ್ರ ಮುಂದೆ ಮ್ಯಾಜಿಕ್ ಮಾಡ್ಬೇಡ ಅಂತ. ಆದರೆ ಆ ಹುಡುಗಿ ಬಹಳ ಬೇಸರದಲ್ಲಿದ್ದಳು. ಇದ್ಬಿಟ್ರೆ ನೀನ್ ಮ್ಯಾಜಿಕ್ ಮಾಡ್ತೀಯಾ? ಹಾಗಲ್ಲ ಪುಟಾಣಿ. ಮತ್ತಿನ್ ಹೇಗೆ? ನೀನ್ ಒಬ್ಳೆ 1/4 ಗಂಟೆ ಬಿಟ್ರೆ ಏನಾದ್ರೂ ಒಂದ್ ಗಲಾಟೆ ಮಾಡ್ತೀಯಾ. ಅವತ್ತು ಮನೇಲಿ ಟಿವಿ ಹೊಡ್ದಾಕ್ತೆ, ಆಮೇಲೆ ಎಲ್ರತ್ತ ಗಂಧರ್ವ ಕನ್ಯಾ ಗಂಧರ್ವ ಲೋಕ ಅಂತ ಹೇಳ್ಕೊಂಡ್ ತಿರ್ಗಾಡ್ತೀಯ. ಅಲ್ಲ ಪುಟಾಣಿ. ಆಮೇಲೆ ಬೇಡ ಬೇಡ ಅಂದ್ರೂ ಮ್ಯಾಜಿಕ್ ಮಾಡ್ತೀಯ, ಅದು ಎಲ್ರು ಮುಂದೆ. ಯಾರ್ಗಾದ್ರೂ ಗೊತ್ತಾದ್ರೆ ಏನಾಗತ್ತೆ ಅಂತ ಗೊತ್ತಿಲ್ಲ ನಿನ್ಗೆ. ಬರೀ ತಲೆನೋವೆ ನಿನ್ನಿಂದ ನನ್ಗೆ. ನೀನ್ ನಮ್ಮ ಮನೇಲಿ ಇದ್ದಷ್ಟು ನನಗೆ ತಲೆನೋವೆ. ನೀನೇ ನಮಗ್ ನೆಂಟ್ರಲ್ಲ, ಇಷ್ಟಲ್ಲ, ನಿನ್ನ ಯಾಕೆ ಮನೇಲಿ ಇಟ್ಕೋಬೇಕು? ಈ ದುಡ್ಡು ತಗೊಂಡು ಎಲ್ಲಾರು ದೂರ ಹೊರಟು ನಮ್ಮ ಮನೆ ಕಡೆ ಬರ್ಬೇಡ. ಬಹುಶಃ ನನ್ನಿಂದ ನಿಮ್ಮ ಮನೆಯ ಎಲ್ಲರಿಗೂ ತಲೆನೋವು ಎನಿಸುತ್ತದೆ. ನಾನು ನಿಮ್ಮ ಮನೆಗೆ ಹಿಂದಿರುಗದಿರುವುದೇ ಒಳ್ಳೆಯದೇನು. ನನ್ನ ದಾರಿ ನಾನು ಹುಡುಕಿಕೊಳ್ಳುತ್ತೇನೆ ಪುಟಾಣಿ. ನಾನು ಒಂದ್ ಹೇಳಿದೆ, ನೀನ್ ಇನ್ನೊಂದ್ ಹೇಳ್ತೀಯ. ಈಗ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ ನಿನ್ಗೆ. ನನ್ನಿಂದ ತೊಂದರೆಯಾಗುತ್ತಿದೆ ಎಂದರೆ ಆ ಸ್ಥಳದಲ್ಲಿ ಯಾಕಿರಬೇಕು ನಾನು? ನಾನು ಗಂಧರ್ವ ಮಹಾಮಂತ್ರಿ ಭದ್ರದೇವನ ಮಗಳು. ಮತ್ತೆ ಶುರು ಮಾಡ್ಕೊಡ್ಯಾ? ನಿಂಗೆ ಎಷ್ಟ್ ಹೇಳಿದ್ರು ಅಷ್ಟೇ. ಆ ದೇವ್ರ ಬಂದ್ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಏನಾದ್ರೂ ಮಾಡ್ಕೊ ಪುಟಾಣಿ. ಈ ಪುಟಾಣಿನ ನೋಡಿದ್ಯಾ? ಅಯ್ಯೋ, ನನಗೆ ಹೇಳಿ ನನ್ನ ಮಗಳು ಕೆಲಸ ಮಾಡೋ ಹಾಗಿದ್ರೆ ನಾನು ಯಾಕೆ ಹೀಗೆ ಕೊರ್ಗಬೇಕಾಗಿತ್ತು ಹೇಳು? ಅಮ್ಮ ಗೊತ್ತಿಲ್ಲ ಅಂದಿದ್ರೆ ಸಾಕಿತ್ತಲ್ವಾ?
ಆ ಆಮ್ರಪಲ್ಲಿ ಜೊತೆ ಎಲ್ಲ ಸುತ್ತಾ ಇರ್ಬೇಕು ನೋಡು. ಅವಳು ಮನೆಗೆ ಬಂದಾಗಿಂದ ನನ್ನ ಮಗಳು ನನ್ನ ಕೈಗೆ ಸಿಗ್ತಾ ಇಲ್ಲ. ಅವ್ಳಿಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ನನ್ಗೇನು ಏನಾದ್ರೂ ಮಾಡ್ಕೊಳ್ಳಿ, ಅವಳು ಮ್ಯಾಜಿಕ್ ಮಾಡಿ ಯಾರಾದ್ರೂ ನೋಡಿ ಪ್ರಾಬ್ಲಮ್ ಆಗುತ್ತಲ್ಲ, ಅವಾಗ ಎಲ್ಲಿಗೆ ಹೋಗ್ತಾಳೆ ನಾನು ನೋಡ್ತೀನಿ. ಅವಳಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ಅವಳು ಹೀಗೆ ಮ್ಯಾಜಿಕ್ ಮಾಡ್ಕೊಂತ ಬಿಟ್ರೆ ಅವಳಿಗೆ ತೊಂದ್ರೆ ಆಗೋದು. ನಾನು ಫಸ್ಟ್ ಅವಳನ್ನ ಸ್ಟಾಪ್ ಮಾಡ್ಬೇಕು. ಕಣ್ಕಾಣ್ಸಲ್ವಾ? ನಡ್ಕೊಂಡು ಹೋಗ್ತಿದ್ರೆ ಅಡ್ಡ ದಾರಿಲಿ ಬಂದು ನಿಂತ್ಕೊಂತೀರಲ್ಲ. ಕಣ್ಣು ಚೆನ್ನಾಗೆ ಕಾಣಿಸತ್ತೆ. ನೀನ್ ನಡ್ಕೊಂಡ್ ಬರ್ತಾರದ್ ನೋಡಿ ಅಡ್ಡ ನಿಂತ್ಕೊಳ್ಳೋಣ ಅಂತ ಬಂದೆ. ಅನ್ಸಿದ್ರೆ ಬಂದ್ ನಿಂತ್ಕೊಂಡ್ಬಿಡ್ತೀರಾ? ಜಾಗ ಬಿಡಿ. ನನ್ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೀನಿ. ಕಿರ್ಚ್ಕೊಳ್ತೀಯಾ? ಕಿರ್ಚ್ಕೊ. ಯಾಕಣ್ಣ ಇಷ್ಟೊಂದು ಖುಷಿಯಾಗಿದ್ಯಾ? ಆಮ್ರಪಾಲಿನ ಮನೆ ಕಡೆಯಿಂದ ಬರಲ್ಲ. ಅವಳಷ್ಟು ಸುಲಭ ಮನೆ ಬಿಟ್ಟು ಹೋಗ್ತಾಳೆ ಅಂತ ಅನ್ಸಿರ್ಲಿಲ್ಲ. ಅವಳ ಕೈಗೆ ಸಾಕಷ್ಟು ದುಡ್ಡು ಕೊಟ್ಟು ಮತ್ತೆ ನಮ್ಮ ಮನೆ ಕಡೆ ಬರಬೇಡ ಅಂತ ಹೇಳಿ ಕಳ್ಸಿದ್ದೀನಿ. ಅಲ್ಪ ಸ್ವಲ್ಪ ಮರ್ಯಾದೆ ಇದ್ರೆ ಇನ್ನು ಅವಳು ನಮ್ಮ ಮನೆ ಕಡೆ ಬರಲ್ಲ. ಸತ್ಯ ಪೀಡೆ ತೊಳಗ್ತು. ಆನ್ಯ, ಈ ಪುಟಾಣಿ ಆಮ್ರಪಾಲಿ ಇಬ್ರು ಎಲ್ಲಿ ಹೋದ್ರು ಅಂತ ಗೊತ್ತಾ ನಿನ್ಗೆ? ಮಾರ್ಕೆಟಲ್ಲಿ ಇರ್ಬೇಕಾದ್ರೆ ಆಮ್ರಪಾಲಿನ ನೋಡಿದ್ದೆ. ಅಂಡ್ ಬೃಂದ ಹೋಮ ಶುರು ಆಗ್ಬೇಕಂದ್ರೆ ಇಲ್ಲ ಇರ್ಲಲ್ಲ. ಇರು, ಫೋನ್ ಮಾಡ್ತೀನಿ. ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಕಣೋ. ಎಲ್ಲೋದ್ಲು ಇವಳು? ಇಲ್ಲೇ ಎಲ್ಲೋ ಸುಳ್ಳು ಹೇಳ್ಕೊಂಡು ಆಮ್ರಪಾಲಿ ತಲೆ ತಿಂತಾ ಇರ್ಬೇಕು. ಬಾ ನೋಡ್ಕೊಂಡು ಬರೋಣ. ಪುಟಾಣಿ ಈ ಕಡೆಯೇ ಬಂದಳಲ್ಲವೇ? ಪುಟಾಣಿ, ಪುಟಾಣಿ. ಇದು ಪುಟಾಣಿಯತ್ತಲ್ಲವೇ? ಪುಟಾಣಿ, 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 ಪುಟಾಣಿ. ಏನಾದ್ರೂ ಮಾತಾಡ್ಬೇಕಿತ್ತ? ಮಾತಾಡ್ಬೇಕಿತ್ತು ನಿನ್ ಬಗ್ಗೆನೆ. ನನ್ ಬಗ್ಗೆನಾ? ಇಲ್ಲಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಏನೋ ಟೆನ್ಷನ್ ಅಲ್ಲಿದ್ಯಾ. ನಿನ್ ಮುಖದಲ್ಲಿ ನಗುನೇ ಕಾಣಿಸ್ತಾ ಇಲ್ಲ, ಯಾರ ಹತ್ರನೂ ಮಾತಾಡ್ತಿಲ್ಲ. ಏನಾಗಿದೆ ಅಮ್ಮ ನಿನ್ಗೆ? ನಾನು ನಿಮ್ಮಮ್ಮ, ಸುಮ್ಮನೆ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆರಾಮಾಗಿದ್ದೀನಿ ಪುಟ. ಸುಳ್ಳು ಹೇಳಕ್ಕೂ ಬರಲ್ಲ ಅಮ್ಮ ನಿನ್ಗೆ. ನಾನ್ ನಿನ್ ದೊಡ್ಡ ಮಗಳು. ಈ ಮನೇಲಿರೋ ಎಲ್ಲರಿಗಿಂತ ನಿನ್ ಮನ್ಸು ನನಗೆ ಚೆನ್ನಾಗ್ ಗೊತ್ತು. ಹೇಳಮ್ಮ, ಏನಾಯ್ತು ಅಂತ. ಪ್ರದ್ಯುಮ್ನನ್ ವಿಷಯನ ಹೇಳ್ಕೊಳಮ್ಮ, ಮನ್ಸು ಹಗುರ ಆಗುತ್ತೆ. ನನ್ನ ಹತ್ರ ಅಲ್ದೆ ಮತ್ತಿನ್ಯಾರ ಹತ್ರ ಹೇಳ್ಕೊತೀಯ ಈ ಮನೇಲಿ? ಅಪ್ಪ ಪ್ರದ್ಯುಮ್ನನ್ ಬಗ್ಗೆ ಮಾತಾಡಲ್ಲ, ಮಾಯಿ ಯಾರ ಮಾತು ಕೇಳಲ್ಲ. ಇನ್ನು ಪ್ರದ್ಯುಮ್ನ, ನೀನ್ ಅವನ ಹತ್ರ ಯಾವ ವಿಷಯನೂ ಹೇಳಲ್ಲ, ಅವನ್ ಗಾಬರಿ ಆಗ್ತಾನೆ ಅಂತ. ಇನ್ಯಾರ ಹತ್ರ ಹೇಳ್ಕೊತೀಯ ನೀನು? ಒಬ್ಳೆ ಎಲ್ಲ ಒಳಗಿಟ್ಕೊಂಡು ಕುರುಗ್ಬೇಡಮ್ಮ.
ಇವತ್ ಹೋಮ ಆದ್ಮೇಲೆ ಯುಕ್ತಿ ಪ್ರದ್ಯುಮ್ನ ನಿಶ್ಚಿತಾರ್ಥ ಮಾಡ್ಬೇಕು ಅನ್ಕೊಂಡಿದೀನಿ. ಮಾಯಿ ಗೊತ್ತಾ ಈ ವಿಷಯ? ಅಮ್ಮ ಏನ್ ಮಾಡ್ತಾ ಇದೀಯ ನೀನು? ಪ್ರತಿಯೊಬ್ಬನ ನಿಶ್ಚಿತಾರ್ಥ ಮಾಡಿದ್ರೆ ಮಾಯಿಗ್ ಗೊತ್ತಾಗದೆ ಇರುತ್ತಾ? ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ ನಿನ್ಗೆ? ಪುಟಾಣಿ 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 ಮನೆ ಬಿಟ್ಟು ಹೋಗುತ್ತೇನೆ ಎಂದಿದ್ದಕ್ಕೆ ಕೋಪ ಮಾಡಿಕೊಂಡಿದ್ದರೆ, ಕೋಪದಲ್ಲೇ ಎಲ್ಲೋ ಹೋಗಿದ್ದರೆ, ಆದರೆ ಅವಳ ಆಭರಣ ಯಾಕೆ ಬಿಟ್ಟು ಹೋಗುತ್ತಿದ್ದಳು? ಯಾರಾದರೂ ಅವಳ ಅಪಹರಣ ಮಾಡಿದ್ದರೆ? ಸೂರ್ಯದೇವ, ನನ್ನಿಂದ ಪುಟಾಣಿ ಅಪಾಯಕ್ಕೆ ಸಿಲುಕುವಂತಾಯಿತು. ಪುಟಾಣಿ ಪುಟಾಣಿ ಸ್ವಾಗತ, ಸುಸ್ವಾಗತ. ನಿನಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಏನಿದು ಕತ್ತಲಿ ಲಾಕೆಟ್? ಇದು ಸೂರ್ಯದೇವನ ಆಶೀರ್ವಾದ. ನನಗೆ ಕೊಟ್ಬಿಡು, ದುಡ್ಡು ಕೊಡ್ತೀನಿ. ಭಸ್ಮಾಸುರ, ರಾಜಕುಮಾರ ಆ ರಥದಲ್ಲಿ ಸಾಗುತ್ತಿದ್ದಾನೆ, ದಾರಿ ಬಿಡಿ. ದಾರಿ ಬಿಡಕ್ಕೂ ಮುಂಚೆ ನಿನ್ ಕತ್ತಲಿರೋ ಲಾಕೆಟ್ ನನಗೆ ಕೊಡಬೇಕು. ನನಗಾಗಿ ಕಾಯುತ್ತಿರುವೆಯಾ? ಏಕೆ ಮಾನವ, ಕಳೆದ ಬಾರಿಯ ಅನುಭವ ಮರೆತು ಹೋಯಿತೆ? ಏಯ್, ಜಾಸ್ತಿ ಮಾತಾಡ್ಬೇಡ. ಈ ಸಲ ನಿನ್ನ ಹೇಗೆ ಸೋಲ್ಸ್ಬೇಕು ಅಂತ ಚೆನ್ನಾಗಿ ಗೊತ್ತು ನನಗೆ. ಈ ಜಗಳ ಕಿತ್ತಾಟ ಎಲ್ಲ ನಿಲ್ಸ್ಬೋದು. ನಿನ್ನ ಹತ್ರ ಇದೆಯಲ್ಲ ಲಾಕೆಟ್, ಅದೊಂದು ಕೊಟ್ಬಿಡು. ಲಾಕಟ್? ಗೊತ್ತಿಲ್ದಿರೋಳ್ ತರ ಆಡ್ಬೇಡ. ನಿನ್ ಕತ್ತಲಿತ್ತಲ್ಲ ಪದಕ, ಅದನ್ನ ಕೊಟ್ಬಿಡು. ಜಗಳ ಗಿಗಳ ಏನು ಬೇಡ. ಆ ಪದಕ ನನ್ನ ಬಳಿ ಇಲ್ಲ ಮಾನವ. ಏಯ್, ನಾಟಕ ಮಾಡ್ಬೇಡ. ಅದು ನಿನ್ನ ಹತ್ರ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಮಾತಿನಲ್ಲಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತು ನನಗೆ. ಪುಟಾಣಿ, ಈಗ ಹೇಳು, ಪದಕ ಕೊಡ್ತೀಯಾ ಅಥವಾ ಪುಟಾಣಿಗೆ ಏನಾದ್ರು ಆಗ್ಬೇಕಾ? ನಿನಾದ್, ಛಾಯಕ್ಕಂಗೆ ಹೇಳಣ್ವಾ, ಬೃಂದ ಆಮ್ರಪಾಲಿ ಇಬ್ರು ಕಾಣಿಸ್ತಾ ಇಲ್ಲ ಅಂತ? ಬೇಡ ಬೇಡ, ದೊಡ್ಡಮ್ಮ ಜೊತೆ ಇದ್ದಾರೆ. ಅಕ್ಕಂಗೆ ಗೊತ್ತಾದ್ರೆ ದೊಡ್ಡಮ್ಮಗೂ ಗೊತ್ತಾಗತ್ತೆ. ಹೌದೌದು, ಅಮ್ಮಂಗೆ ಗೊತ್ತಾದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ. ಹಾಗಾದ್ರೆ ಮನೆಯವ್ರಿಗೆ ಹೇಳೋದು ಬೇಡ ಅಂತೀಯಾ? ಹೋಮ ನಡೀತಾ ಇದೆ, ಅದಕ್ಕೇನಾದ್ರು ಪ್ರಾಬ್ಲಮ್ ಆದ್ರೆ ಮಾಯಿ ನಮ್ಮಿಬ್ರನ್ನ ಅದೇ ಬೆಂಕಿಗೆ ಹಾಕ್ಬಿಡ್ತಾರೆ ಅಷ್ಟೇ. ಇಬ್ರು ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಓ ಹೆಲೋ ಶೋಕಿಶೋನ, ನಮ್ಮಿಬ್ರದ್ದು ಮ್ಯಾಟರು, ನೀನು ಯಾಕೆ ಮಧ್ಯದಲ್ಲಿ ಬರ್ತೀಯಾ? ಎನಿವೆ, ಪುಟಾಣಿ ಸಿಕ್ಕದ್ಲಾ? ನಾವು ಮಾತ್ರ ಹಾಕಿ ಕರಿಯೋದು, ನೀನ್ ಬೃಂದ ಅಂತಾನೆ ಕರಿ. ಬೃಂದ ಬರ್ತಾಳೆ ಬಿಡಿ, ಇಲ್ಲೇ ಎಲ್ಲೋ ಹೋಗಿರ್ತಾಳೆ. ಇನ್ನು ಆಮ್ರಪಾಲಿ ಬಂದ್ರೆಷ್ಟು ಬಿಟ್ರೆಷ್ಟು. ನಮಗ್ ಮ್ಯಾಟರ್ ಆಗುತ್ತೆ. ನಿನ್ಗೆ ಇಮೋಷನ್ಸ್ ಇಲ್ಲ ಅಂತ ನಮ್ಗಿಲ್ಲ ಅಂತ ಅನ್ಕೋಬೇಡ. ಇವಳ ಜೊತೆ ಜಗಳ ಮಾಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ? ಸುಮ್ನಿರೋ. ಏನೇ ಹೇಳದ ಅಣ್ಣನ್ಗೆ? ಮಾರ್ಕೆಟ್ ಹತ್ರ ಇದ್ದಾರಂತ ನೋಡ್ಕೊಂಡ್ ಬರೋಣಪ್ಪ. ನಡಿ ನಡಿ. ಯಾರ್ ನೀವು? ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಬಿಡಿ ಪ್ಲೀಸ್.
ಜಾಸ್ತಿ ಮಾತಾಡಿದ್ರೆ ಜೀವನದಲ್ಲೇ ಮಾತಾಡಕ್ ಆಗ್ಬಾರ್ದು. ಹಂಗ್ ಮಾಡ್ಬಿಡ್ತೀನಿ. ಸುಮ್ನೆ ನಿಂತ್ಕೋ. ಹುಡುಗರಲ್ಲ ಎಲ್ಲಿ ಏನೋ 3 ಜನ ಕಳಿಸ್ತಾ ಇದ್ಯಾ? ಲೇ ವಿಜಿ, ನಿನಗ್ ತಲೆಯಲ್ಲಿ ಬುದ್ಧಿ ಇದೆಯಾ ಏನೋ? ಹೇಳಿದೆ ತಾನೆ ಕಡಿಮೆ ಅಂದ್ರೂ 10 ಜನ ಹುಡುಗರು ಬೇಕು ಅಂತ. ಹೂ ಕಣಪ್ಪ, ಹುಡ್ಗಿನೇ. ಆದ್ರೆ ಅಂತಿಂತ ಹುಡ್ಗಿ ಅಲ್ಲ ಅವಳು. ಓದ್ಸಲ ಹೇಳಿದ್ ನೆನ್ಪಿಲ್ವಾ? 4 ದಿನ ಓಡಾಡಕ್ಕಾಗಿಲ್ಲ ಕಣ ಯಾರಿಗೂ. ನೀನ್ ಬೇಗ ಕಳ್ಸು. ಮಿನಿಮಮ್ 10 ಜನ. ಪುಟಾಣಿ, ಪುಟಾಣಿ, ಬೃಂದಾ, ಆನ್ಯ ಪುಟಾಣಿನೇ ಫೋನ್ ಮಾಡ್ತಿದ್ದಾಳೆ. ರಿಸೀವ್ ಮಾಡು ಫೋನು. ಪುಟಾಣಿ ಎಲ್ಲಿದ್ಯಾ? ಹಲೋ, ನನ್ನ ಕಿಡ್ನಾಪ್ ಮಾಡಿದ್ದಾರೆ. ಏನ? ಕಿಡ್ನಾಪ್ ಮಾಡಿದ್ದಾರೆ ನನ್ನ. ಕಿಡ್ನಾಪ್ ಮಾಡಿದಾರ? ಸ್ಪೀಕರ್ ಹಾಕು ಫೋನ್. ಪುಟಾಣಿ ಎಲ್ಲಿದ್ಯಾ? ದೇವಸ್ಥಾನದಿದ್ದೆ, ಒಂದು ಕಾಡಿದೆ, ಅಲ್ಲಿ ಕಟ್ಟಾಕಿದಾರೆ ನನ್ನ. ಪ್ಲೀಸ್ ಬೇಗ ಬನ್ನಿ. ಯಾರಿಗೆ ಫೋನ್ ಮಾಡ್ತಾ ಇದ್ಯಾ? ಕೊಡಿಲಿ. ನನ್ ಫೋನ್ ಅದು ಕೊಡು. ನಿನ್ನೆ ಕಟ್ಟಾಕಿದೀವಂತೆ, ಫೋನ್ ಇಟ್ಕೊಂಡು ಏನ್ ಮಾಡ್ತೀಯಾ? ಯಾರು ಬರಲ್ಲ ನಿನ್ನ ಕರ್ಕೊಂಡು ಹೋಗಕ್ಕೆ. ನೋಡ್ತಾರೆ, ಆಮ್ರಪಾಲಿ ಬರ್ತಾಳೆ. ಪುಟಾಣಿ, ಪುಟಾಣಿ. ನೀನಾ, ನನಗ್ ಯಾಕೆ ಅವಳು ಮತ್ತೆ ಬೊಗಳೆ ಬಿಡ್ತಿದ್ದಾಳೆ ಅನ್ಸ್ತಿದೆ. ನನ್ಗೂ ಹಾಗೆ ಅನ್ಸ್ತದೆ, ಬಟ್ ಅಕಸ್ಮಾತ್ ಆಗಿ ಈ ಸಲ ನಿಜ ಹೇಳ್ತಾ ಇದ್ರೆ? ಅವಳು ಯಾವತ್ತು ನಿಜ ಹೇಳಿದಾಳೆ ಹೇಳು? ಅವಳು ಹೇಳ್ತಾ ಇದ್ದದ್ದು ಎಲ್ಲ ಸಣ್ಣ ಪುಟ್ಟು ಸುಳ್ಳು ಅನ್ಯ. ಇಷ್ಟು ದೊಡ್ಡ ಸುಳ್ಳು ಯಾವತ್ತೂ ಹೇಳಿಲ್ಲ ಮುಂಚೆ. ಅವಳಿಗೆ ಏನಾದ್ರೂ ನಿಜವಾಗ್ಲೂ ಕಿಡ್ನಾಪ್ ಆಗಿದ್ರೆ ಏನ್ ಮಾಡ್ತೀಯಾ? ಹಾಗಾದ್ರೆ ಮನೆಯವ್ರಿಗೆ ಹೇಳ್ಬಿಡೋಣ. ಬೇಡ, ಮೊದ್ಲು ನಾವ್ ನೋಡ್ಕೊಂಡ್ ಬರೋಣ. ಅವಳು ಮತ್ತೆ ಏನಾದ್ರೂ ಬೊಗಳೆ ಬಿಡ್ತಾ ಇದ್ರೆ ಮಾಯಿ ನಮ್ಮೇಲೆ ಹಾರಾಡ್ತಾರೆ. ಬಾ. ಏನಂದೆ? ಆಮ್ರಪಾಲಿನ? ಹೂ, ಆಮ್ರಪಾಲಿ ಬಂದೇ ಬರ್ತಾಳೆ. ನಿಂಗ್ ಗೊತ್ತಿಲ್ಲ ಅವಳಿಗೆ ಶಕ್ತಿ ಇದೆ ಅಂತ. ನಿಮ್ಮನ್ನೆಲ್ಲ ಒಂದೇ ಸೆಕೆಂಡ್ ಅಲ್ಲಿ ಸೋಲಿಸ್ಬಿಡ್ತಾಳೆ. ಧೂರ್ತ, ಪುಟಾಣಿಯನ್ನು ಮಾಯಾ ಪೆಟ್ಟಿಗೆಯಲ್ಲಿ ಬಂಧಿಸಿರುವೆಯಾ? ಈಗಿಂದೀಗಲೇ ಪುಟಾಣಿಯನ್ನು ಬಿಡುಗಡೆ ಮಾಡು. ನಾನೆಲ್ಲಿ ಮಾಡಲ್ಲ ಅಂದೆ. ಬದುಕ ಕೊಡು, ಪುಟಾಣಿನ ಕರ್ಕೊಂಡು ಹೋಗು. ಹಲೋ ವಿಜಯ್, ಎಲ್ಲ ಹುಡುಗರು? ಇದನ್ನು ನಿನ್ನ ಬಳಿಯೇ ಇಟ್ಟುಕೋ, ನಿನ್ನ ರಕ್ಷಣೆಗೆ ಬೇಕಾಗುತ್ತದೆ. ಇಲ್ಲ, ಬೇಗ ಬರ್ಬೇಕು, ಈಗ್ಲೇ ಬರ್ಬೇಕು. ಸರಿ, ನನ್ಗೇನು ಭಯ ಇಲ್ಲ. ಈ ಸಲ 10 ಜನ ಹುಡುಗರನ್ನ ಕರೆಸ್ತಾ ಇದೀನಿ. ಯಾರು ಏನು ಮಾಡಕ್ಕಾಗಲ್ಲ. 10 ಜನ ಎಲ್ಲ ಯಾವ್ ಲೆಕ್ಕ? ಆಮ್ರಪಾಲಿ ಒಂದ್ಸಲಿ ಬಂಡೆನೆ ಎತ್ ಬಿಸಾಕಿದ್ಲು ಗೊತ್ತಾ? ಮೊನ್ನೆ ರೋಡಲ್ಲಿ ಮರ ಬಿದ್ದಿತ್ತು, ಒಬ್ಳೆ ಮರ ನೆತ್ತಿ ಬಿಸಾಕಿದ್ಲು ಗೊತ್ತಾ?
ಝೂಗ್ ಹೋಗಿದ್ವಿ. ಅಲ್ಲಿ ಒಂದ್ ಹುಲಿ ತಪ್ಪಿಸ್ಕೊಂಡ್ಬಿಟ್ಟಿತ್ತು. ಆಮ್ರಪಾಲಿ ಬರೀ ಕೈಯಲ್ಲಿ ಫೈಟ್ ಮಾಡಿದ್ಲು ಗೊತ್ತಾ? ಹುಲಿ ಜೊತೆನೆ ಫೈಟ್ ಮಾಡಿ ಗೆದ್ದಿದ್ದಾಳೆ. ನೀವೆಲ್ಲ ಯಾವ್ ಲೆಕ್ಕ? ಹಾಯ್ ಆಮ್ರಪಾಲಿ. ಎಲ್ಲಿದ್ದಾಳೆ ಪುಟಾಣಿ? ಮಾಯಾ ಪೆಟ್ಟಿಗೆಯಲ್ಲಿ ಯಾರೂ ಇಲ್ಲ. ಏನ್ ಮಾಯಾ ಪಟ್ಟಿಗೆ ನಿನ್ ತಲೆ? ಅವಳು ನನ್ ಕಡೆಯವ್ರ ಜೊತೆ ಇದ್ದಾಳೆ. ಏನು ಆ ಲಾಕೆಟ್ ಕೊಡ್ತೀಯೋ ಕೊಡಲ್ವೋ? ನನ್ನ ಬಳಿ ಪದಕವಿಲ್ಲ ಧೂರ್ತ ಮಾನವ. ಸುಳ್ಳು ಹೇಳ್ಬೇಡ, ನನಗೆ ಆ ಲಾಕೆಟ್ ಬೇಕೇ ಬೇಕು. ಮೊದಲನೇ ಸಲ ನೋಡ್ದಾಗಿಂದ ಅದ್ರ ಮೇಲೆ ಆಸೆ ಆಗ್ಬಿಟ್ಟಿದೆ. ಆ ಲಾಕೆಟ್ ನನ್ಗೆ ಬೇಕೇ ಬೇಕು. ನೋಡು, ಅದು ನನಗೆ ಕೊಟ್ಬಿಡು. ಅದು ನನಗೆ ಕೊಟ್ರೆ ನಿನ್ಗೆ ಯಾವ ತೊಂದರೆನೂ ಕೊಡೋದಿಲ್ಲ. ಕೊಡು ಕೊಡು ಕೊಡು, ಬೇಗ ಕೊಡು, ಆ ಲಾಕೆಟ್ ಕೊಟ್ಬಿಡು. ನಿನಗೆ ಹೇಗೆ ವಿವರಿಸುವುದು? ನನ್ನ ಬಳಿ ಪದಕವಿಲ್ಲ. ಸಿಟ್ಟು ಬರ್ಸ್ತಾ ಇದೆಯಾ ನನ್ಗೆ? ಆ ಲಾಕೆಟ್ ನನ್ ಕೈ ಸೇರಿಲ್ಲ ಅಂದ್ರೆ ಅಲ್ಲಿ ನಿನ್ನ ಪುಟಾಣಿಗೆ ಏನಾದ್ರು ಆಗತ್ತೆ. ಪುಟಾಣಿಗೇನಾದರೂ ಆದರೆ ನಿನ್ನನ್ನು ನಾನು ಸುಮ್ಮನೆ ಉಳಿಸುವುದಿಲ್ಲ ದುಷ್ಟ ಮಾನವ. ಈ ಸಲ ನಿನ್ನ ಆಟ ನನ್ನ ಹತ್ರ ನಡೆಯೋದಿಲ್ಲ. ಹಲೋ ಅಣ್ಣ, ಆ ಹುಡುಗಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಪುಟಾಣಿ ಕತೆ ಮುಗೀತಿ ಇವತ್ತು.